ಈ ಹಿಂದೆ ನಾರಾಯಣಗುರು ಅಭಿವೃದ್ಧಿ ಕೋಶ ಆಗಿತ್ತು, ಅದರಲ್ಲಿರುವಂಥ 10 ಕೋಟಿ ರೂಪಾಯಿ ಅನುದಾನವನ್ನು ನಾವು ನಿಗಮಕ್ಕೆ ಅದನ್ನು ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದ್ದೀರಿ. ನಾನು ನಿಮ್ಮ ಆನ್ಸರಲ್ಲೇ ಒಂದು ವ್ಯತ್ಯಾಸ ಇದೆ. ಜನವರಿ 2026ಕ್ಕೆ ನೀವು ನಿಗಮನ ನೋಂದಣಿ ಮಾಡಿದಿರಿ ಅಂತ ಹೇಳ್ತೀರಿ. ನಿಗಮದ ಅಧ್ಯಕ್ಷರ ನೇಮಕ ಯಾವತ್ತಾಯಿತು? ನಿಗಮದ ಅಧ್ಯಕ್ಷರ ನೇಮಕ ಆಗಿ 8 ತಿಂಗಳ ಮೇಲಾಯಿತು. ನೀವು ರಿಜಿಸ್ಟ್ರೇ ಮಾಡ್ದಲ್ಲ ನಿಗಮದ ಅಧ್ಯಕ್ಷರನ್ನ ಹೆಂಗೆ ಮಾಡಿದ್ರಿ? ಈ ಒಂದು ನಿಮಗೆ ನಿಗಮದ ಬಗ್ಗೆ ಆಸಕ್ತಿ ಇದ್ದಿದ್ರೆ ನೀವು ಅವತ್ತೇ ಅದನ್ನು ರಿಜಿಸ್ಟರ್ ಮಾಡಿ ಅದಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ರಿ. ಇಲ್ಲಿ ವಿಚಿತ್ರ, ನಿಗಮ ನೋಂದಣಿ ಆಗದಲ್ಲೇ 8 ತಿಂಗಳ ಮುಂಚೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿಬಿಟ್ರಿ. ಯಾವ ಪುರುಷಾರ್ಥಕ್ಕೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿದ್ರಿ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಧ್ಯಕ್ಷ ನೇಮಕ ಮಾಡಿ ತಪ್ಪು ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಈಗ ಕೇಳ್ತಾ ಇರೋದು, ದೇವರಾಜ ಅರಸು ನಿಗಮಕ್ಕೆ ಈ ವರ್ಷದ ಅನುದಾನದಲ್ಲಿ ಎಷ್ಟು ಅನುದಾನ ಇಟ್ಟಿದ್ದೀರಿ? ಆ ಅನುದಾನದಲ್ಲಿ ಕಡಿತಗೊಳಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಇಡ್ತೀರೋ, ಅಥವಾ ಸರ್ಕಾರದ ಚಿಂತನೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 25-26ನೇ ಸಾಲಿನಲ್ಲಿ ಕೋಶದ 10 ಕೋಟಿ ರೂಪಾಯಿಯನ್ನು ಸೇರಿಸಿಕೊಂಡಂತೆ ಎಷ್ಟು ಅನುದಾನವನ್ನು ಇಡ್ತೀರಿ ಅನ್ನೋದು ಕ್ಲಾರಿಟಿ ಮಾಡಿ. ಎರಡನೇದು, ಈ ನಿಗಮದಲ್ಲಿರುವಂಥ ನಿಯಮಾವಳಿಗಳೇನು, ಯಾವ್ಯಾವುದಕ್ಕೆ ಇದನ್ನು ಬಳಸ್ಬೋದು, ಇದನ್ನೊಂದು ಸ್ವಲ್ಪ ಸ್ಪಷ್ಟನೆ ಕೊಟ್ಟರೆ ಉಳಿದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು ಮೊದಲಿಗೆನೆ ನಾರಾಯಣಗುರು ನಿಗಮವನ್ನು ನೇಮಕ ಆಗಿದೆ. ಸೇಮ್ ಪ್ರಶ್ನೆ ಅಲ್ಲ, ಬೇರೆ ಪ್ರಶ್ನೆ. ಅದು ಕೋಶ ಆಗಿರೋದ್ರಿಂದ ಅದಕ್ಕೆ ನಾವು ಅಧ್ಯಕ್ಷರನ್ನು ನೇಮಕ ಮಾಡಿದ್ದು. ಅದು ಅಭಿವೃದ್ಧಿ ನಿಗಮ ಅಂತಾನೆ, ಬಟ್ ಅದಕ್ಕೆ ಯಾವುದೂ ಮಾಡಲಿಕ್ಕೆ ರೂಪರೇಷೆಗಳೇ ಆಗಲಾರ್ದಕ್ಕೆ ಅದನ್ನು ತಟಸ್ಥ ಆಗಿತ್ತು. ಈಗ ಅಭಿವೃದ್ಧಿ ನಿಗಮ ನೀವು ಹೇಳ್ದಂಗೆ ನಾವು ಜನವರಿ ಒಳಗೆ ಮಾಡಿದ್ದೀವಿ. ಈಗ ರೂಪರೇಷೆಗಳನ್ನು ಮಾಡ್ತೀವಿ. ಅದರ ಜೊತೆಗೆ 11 ನಿಗಮಗಳು ಯಾವ ರೀತಿ ಅದಾವೆ, ನೇರ ಸಾಲ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸ್ವಾವಲಂಬಿ ಸಾರಥಿ ಇರ್ಬೋದು, ಇವೆಲ್ಲವನ್ನು ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟುವ ರೀತಿಯೊಳಗೆ ಈ ವರ್ಷ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಸಪ್ರೇಟಾಗಿ ದುಡ್ಡನ್ನು ಈ ನಿಗಮಕ್ಕೆ ಕೊಡ್ತೀರಿ ಏನೋ ದೇವರಾಜ ಅರಸು ನಿಗಮ. ಈಗ 11 ನಿಗಮಕ್ಕೂ ಬೇರೆ ಬೇರೆ ಬಜೆಟ್ನೊಳಗೆ ಅಲೋಕೇಶನ್ ಮಾಡ್ತಾ ಇದ್ದಾರೆ. ಈಗ 10 ಕೋಟಿ ಏನು ಅಭಿವೃದ್ಧಿ ಕೋಶಕ್ಕಿದೆ, ಆ 10 ಕೋಟಿ ಅದರ ಜೊತೆಗೆ ಎಷ್ಟು ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಅದು ಬರ್ತಿದೆ, ಅದು ಬಂದ್ಗಳಿಂದ ಬಜೆಟ್ನೇ ಬಂದಾಗ ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಈ ವರ್ಷ ಯಾವ ನಿಗಮಕ್ಕೆ ಎಷ್ಟು ಅನ್ನೋದನ್ನು ಇದನ್ನು ಅಲೋಕೇಶನ್ ಬಂದಾಗ ನಿಮಗೂ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ಆಸೆನೇ ಇದೆ, ಆ ಅಭಿವೃದ್ಧಿ ನಿಗಮಕ್ಕೆ ಇನ್ನೊಂದಿಷ್ಟು ದುಡ್ಡನ್ನು ಕೇಳುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ನಮ್ದು ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಮತ್ತು ಆ ನಿಗಮದ ವ್ಯಾಪ್ತಿ ಇಡೀ ರಾಜ್ಯದಿದೆ. ಮತ್ತು ಆ ಸಮುದಾಯ ವಾಸ ಮಾಡ್ತಾ ಇರುವಂಥ 10-12 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತರು ನಾವೇ ಇರೋದು. ಮಿನಿಮಮ್ ಇದಕ್ಕೊಂದು 50-100 ಕೋಟಿ ಇಡಬೇಕು ಅಂತೇಳಿ ಆ ಭಾಗದ ಜನರ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಚಿಂತನೆ ಎಷ್ಟಿದೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ರೆ ಗೊತ್ತಾಗುತ್ತೆ. ನೀವು 10 ಕೋಟಿನಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ? ಇದನ್ನು ಕೊಡಿ. ನಿಮಗೆ ಬೇಡ ನಾರಾಯಣಗುರು ಅಭಿವೃದ್ಧಿ ನೀವು ಹಂಗಾಗಿ ಇದನ್ನ ಈ ನಿಗಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆ ಅಧ್ಯಕ್ಷ ನೇಮಕ ಮಾಡಿ ಈಗ 10 ಕೋಟಿ ಕೊಟ್ಟು ನಾನು ಎಲ್ಲದನ್ನ ಹಂಚ್ತೀನಿ ಅಂದ್ರೆ ಏನದನ್ನೇನು ಸರ್ ಮಾನ್ಯ